ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿ ನಿಯಮಿತ ಆಹಾರ ಪದ್ಧತಿ ಶಿಸ್ತುಬದ್ಧ ಜೀವನದಿಂದ ರೋಗ ರುಜಿನಗಳು ಹತ್ತಿರ ಬರದಂತೆ ಆರೋಗ್ಯವಂತರಾಗಿ ನೆಮ್ಮದಿಯಲ್ಲಿ ಸಾಧ್ಯವಿದೆ ಸಮಾಜ ಸೇವಕ ರಾಜ್ಯ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು. ಕೃಷ್ಣರಾಜಪೇಟೆ ತಾಲೂಕಿನ ಶ್ರದ್ಧಾ ಕೇಂದ್ರವಾಗಿರುವ ಕಾಪನಹಳ್ಳಿ ಕವಿಮಠದಲ್ಲಿ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಯೋಗ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನ ಪಿಜ್ಜಾ ಬರ್ಗರ್ನಂತಹ ಬೇಕರಿಗಳಾದ ಆಹಾರ ಸೇವನೆಯಿಂದ ಮಾನವರಾದ ನಾವು ಆಕಸ್ಮಿಕ ರುಜಿನಗಳಿಗೆ ಒಳಗಾಗಿ ಅಮೂಲ್ಯವಾದ ಆರೋಗ್ಯ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಯೋಗ ಮತ್ತು ಧ್ಯಾನದಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ತರಕಾರಿ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸಿ ಶಿಸ್ತುಬದ್ಧವಾದ ಜೀವನ ನಡೆಸಿದರೆ ರೋಗ ರುಜಿನಗಳಿಂದ ಮುಕ್ತರಾಗಿ ನೆಮ್ಮದಿಯ ಜೀವನ ನಡೆಸಬಹುದಾಗಿದೆ. ಯೋಗ ಮತ್ತು ಧ್ಯಾನವನ್ನು ಪ್ರತಿದಿನವೂ ನಮ್ಮ ಬದುಕಿನ ಕೆಲಸಗಳನ್ನಾಗಿಸಿಕೊಂಡು ಪ್ರತಿದಿನವೂ ಮಾಡುವ ಸಂಕಲ್ಪ ಮಾಡಬೇಕು. ಮಲ್ಲಿಕಾರ್ಜುನ ಮನವಿ ಮಾಡಿದರು. ತುಮಕೂರಿನ ಯೋಗ ಸಮಿತಿಯ ಸಂಚಾಲಕ ವೀರನಾಥಿಗಳಿಸಿ ಮಾತನಾಡಿ ಭಾರತ ದೇಶಕ್ಕೆ ಯೋಗ ಗುರುವಾಗಿ ಹೊರಹೊಮ್ಮಿ ಯೋಗ ಮತ್ತು ಧ್ಯಾನದ ಮಹತ್ವವನ್ನು ಪರಿಚಯಿಸಿಕೊಡುವ ಕೆಲಸವನ್ನು ಮಾಡುತ್ತಿದೆ. ಯುವ ಜನರು ಕಾಲಹರಣ ಮಾಡದೆ ಮುಂಜಾನೆ ಕಡ್ಡಾಯವಾಗಿ ಯೋಗ ಹಾಗೂ ಧ್ಯಾನ ಮಾಡುವುದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾಲ ಆರೋಗ್ಯಕರವಾಗಿ ಒತ್ತಡಗಳಿಂದ ಮುಕ್ತರಾಗಿ ಜೀವನ ನಡೆಸಬೇಕು. ಸೇವಾ ಮನೋಭಾವನೆ ಹಾಗೂ ಪರೋಪಕಾರಿ ಗುಣಗಳು ಉಸಿರಾಗಬೇಕು ಕರೆ ನೀಡಿದರು. ಕೆಆರ್ಪೇಟೆ ಪಟ್ಟಣದ ಯೋಗ ಸಮಿತಿಯ ಸಂಚಾಲಕ ಯೋಗ ಗುರು ಸೋಮಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಪತ್ರಕರ್ತ ಗಂಜಿಗೆರೆ ಮಹೇಶ್, ಸರ್ಕಾರಿ ಪದವಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜಿ ರಘು ಪೂವನಹಳ್ಳಿಯ ಆಯುಷ್ಮಾನ್ ಶಿಬಿರದಲ್ಲಿ ಮಾತನಾಡಿದರು. ಕಾಪನಹಳ್ಳಿ ಗವಿಮಠದ ಪೀಠಾಧಿಪತಿ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಯುವ ಜನರು ಡ್ರಗ್ಸ್ ಸೇರಿದಂತೆ ನಶೆ ಭರಿಸುವ ತಂಬಾಕು ಉತ್ಪಾದನೆಗಳ ಬಳಕೆಯಿಂದ ದೂರವಿದ್ದು ಸೊಪ್ಪು ತರಕಾರಿಗಳನ್ನು ಸೇರಿದಂತೆ ಪೌಷ್ಟಿಕಾಂಶಗಳಿಂದ ಕೂಡಿರುವ ಆಹಾರ ಪದಾರ್ಥಗಳನ್ನು ಸೇವಿಸಿ ಆರೋಗ್ಯವಂತರಾಗಿ ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದಿಕೊಂಡು ಜ್ಞಾನವಂತರಾಗಿ ಸಾಧನೆ ಮಾಡಬೇಕು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ಯಾರಿಂದಲೂ ಕದಿಯಲಾಗದ ಆಸ್ತಿ ಎಂಬ ಸತ್ಯ ಅರಿಯಬೇಕು ಎಂದು ಸ್ವಾಮೀಜಿ ಕರೆ ನೀಡಿದರು. ನೂರಾರು ಶಿಬಿರಾರ್ಥಿಗಳು ಯೋಗ ಶಿಬಿರದಲ್ಲಿ ಭಾಗವಹಿಸಿ ನಶಾಮುಕ್ತ ಭಾರತದ ನಿರ್ಮಾಣಕ್ಕೆ ದುಡಿಯುವುದಾಗಿ ಶಪಥ ಮಾಡಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮೊಬೈಲ್ ಯಾರು ತೆಗಿಬೇಕಂದ್ರೆ ಕೊಡಿ. ಓಂ ಆಶಕ್ತಾಯ ಮಾಚಸ್ತಾಯ ಮಾಚೇ ಹಸ್ತಿಂ ಸುಪ್ರಜಸ್ತಮಾಚೇ ಹಸ್ತಿಂ ಸಜಾತಮಸ್ಯ ಉತ್ತರಾಗಂ ದೇವದಗ್ನಮಾಚೇ ಹಸ್ತಿಂ ಭೂಲೋಕಮಿಥುನಮಾಚೇ ಹಸ್ತಿಂ ನಿತ್ಯಂತಮಾಚೇ ಹಸ್ತಿಂ ವಿಶ್ವಂ ಪ್ರಿಯಮಾಚೇ ಹಸ್ತಿಂ ಯತನೀಯ ಶವಿಕೋಸದ್ದೇಕಾರೋ ಸಂಪನ್ನೈ ತಸಸ್ಮೈ ಧೇಕೋ ದೇವಿನಿತೋ ಹೆಂಕಿರ್ಮಾನಸಿಂಹೈ ಇಸ್ತಂತ ಭೋಜಂತ ದೇಕನೋದ್ಯಾಹಿ ಅಹಂ ರತಮೋಹಂ ಇಹಾಕೃತೇಜನ್ನಮೋ ತೇಜಂತಸ್ತಿಂ ಯೋ ವೈತಾಮೃತನಂ ವೇದಾಂತ ಪ್ರೋಕ್ಷಿತೇಹಿಂ ಬ್ರಹ್ಮಾ ಚ ಬ್ರಹ್ಮಧಾಯುಕ್ತಂ ಪ್ರಜಾಂ ಕೀರ್ತಿಃ ಶತಮಾನಂ ಭವತಿ ಶತಾಯುಃ ಶತೇಂದ್ರಿಯಾಯುಷ್ಯೇವೇಂದ್ರಿಯೇ ದೀರ್ಘಮಾಯುಃ ಸ್ವಹಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವತಾ ಸಂಪೂರ್ಣ ಪ್ರಾಪ್ತಿರಸ್ತೋ ಸಕಲ ಇಷ್ಟಾರ್ಥ ಸಿದ್ಧಿ ಸಕಲ ಅಷ್ಟೈಶ್ವರ ಪ್ರಾಪ್ತಿರಸ್ತೋ ಸಕಲ ಸನ್ಮಂಗಳಾನಿ ಭವಂತಿ. ಈ ಪತಂಜಲಿ ಯೋಗ ಸಮಿತಿ ವತಿಯಿಂದ ನಡೀತಾ ಇರತಕ್ಕಂಥ ಶಿಬಿರ ಯಶಸ್ವಿಯಾಗಲಿ. ನಾವೆಲ್ಲರೂ ಕೂಡ ಸದಾ ಒತ್ತಡಗಳಲ್ಲಿ ಮುಳುಗಿರ್ತಿದ್ವಿ. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋವರೆಗೆ ಏನಾರು ಒಂದು ಕೆಲಸಗಳು, ತಾಪತ್ರಯಗಳು, ದೈನಂದಿನ ಕೆಲಸಗಳು, ಕೌಟುಂಬಿಕ ಸಮಸ್ಯೆಗಳು, ಆ ಎಲ್ಲ ಒತ್ತಡಗಳಿಂದ ಮುಕ್ತರಾಗೋದಕ್ಕೆ ಇಂಥ ಯೋಗ ಚಟುವಟಿಕೆಗಳು ವರದಾನವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಹಾಗಾಗಿ
ಇಂಥ ಉತ್ತಮವಾದ ಎಲ್ಲರಿಗೂ ಕೂಡ ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸೋಮಣ್ಣ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ, ಈ ಯೋಗ ಶಿಬಿರ ಯಶಸ್ವಿಯಾಗಲಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ವೀರಣ್ಣ ಅವರು ಹೇಳಿದಾಗೆ ಭಾರತ ಅಂತ ಹೇಳಿದ್ರೆ ಬೆಳಕನ್ನು ನೀಡ್ತಕ್ಕಂಥ, ಸಂಸ್ಕಾರವನ್ನು ನೀಡ್ತಕ್ಕಂಥ, ಎಲ್ಲರೂ ಕೂಡ ಒಂದಾಗಿ ಜೀವನವನ್ನು ನಡೆಸ್ತಕ್ಕಂಥ ಪವಿತ್ರವಾದ ದೇಶ. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ನಾವು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಸಹೋದರತೆಯ ಸಂದೇಶವನ್ನು ನಾಡಿಗೆ ನೀಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಬಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿಜಕ್ಕೂ ನಾವು ಎಲೆ ಮರೆಯಲ್ಲೇ ಪತ್ರಿಕೋದ್ಯಮ ಮತ್ತು ಸಹೃದಯ ನಮ್ಮ ಬೆನ್ನೆಲು ಬಂದು ನಿಂತಿದೆ. ಅಂತಹ ಸೇವೆನೇ ಸಾವಿರಾರು ಅಂಗವಿಕಲ ಮಕ್ಕಳಿಗೆ ನಮ್ಮ ದುಡಿಮೆನಲ್ಲಿ ನಾನು ದುಡಿದಂಥ ಒಂದು 33 ವರ್ಷ ಸರ್ವಿಸ್ ಆಯಿತು. ನನಗೆ 59 ವರ್ಷ ಈಗ. ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗಿಲ್ಲ, ಯಾವತ್ತೂ ಯಾರನ್ನೂ ಬೈದಿಲ್ಲ, ಜಗಳ ಆಡಿಲ್ಲ. ಅಂದರೆ ಆ ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಗುರುಗಳು. ನನ್ನ ಹಿಂದೆ ಗುರುಗಳು ಇರ್ತಾರೆ ಯಾವಾಗಲೂ ಅನ್ನೋಂಥದ್ದು ಭಾಸ ಆಗುತ್ತೆ. ಅಂಗವಿಕಲ ಮಕ್ಕಳಿಗೆ ಆಸರೆ ಆಗಿದ್ದೀವಿ. ನನಗೆ ಬಂದಂಥ ಒಂದು 7 ಲಕ್ಷದಲ್ಲಿ ಒಂದು ಯೋಗ ಮಂದಿರವನ್ನು ಕಟ್ಟಿ ಇಂಥ ಎಲ್ಲ ಕೆಲಸಗಳಿಗೆ ಕೊಡ್ತಾ ನೂರಾರು ಅಂಗವಿಕಲ ಮಕ್ಕಳಿಗೆ ಪ್ರತಿ ಭಾನುವಾರ ಶನಿವಾರ ತುಂಬ ಯೋಗ ಮಕ್ಕಳಿರ್ತಾರೆ, ಯೋಗವನ್ನು ಕಲಿಸ್ತಾ ಇದ್ದೀವಿ. ಪತಂಜಲಿ ಸಿದ್ಧ ಸಮಾಧಿ ಯೋಗ ಇದರ ಮೂಲಕ ಸೇವೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಪರಮೇಶ್ವರ್ ಸರ್ ಇದ್ದಾರಲ್ವ, ಅವ್ರ ಮನೆ ಪಕ್ಕನೇ ನಮ್ಮ ಮನೆ ಹೆಗ್ಗೆರೆನಲ್ಲಿ ತುಮಕೂರು. ಅವರು ಮೊನ್ನೆ ಹೋಗಿ ಜಾಗ ಕೊಡಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅಂತ ಅವ್ರ ಮನೆ ಮುಂದೆ ಕೇಳಿದಾಗ 25 ವರ್ಷದಿಂದ ಈ ಯೋಗಕ್ಕೆ ಬರಬೇಕು ಅಂತ ಇದ್ದೆ, ನಾನು ಬರೋಕ್ಕಾಗಿಲ್ಲ, ಯೋಗನೇ ನಾನು ಹುಡ್ಕೊಂಬಂದಿದೆ, ನನ್ನ ಇನ್ಸ್ಟಿಟ್ಯೂಷನಲ್ಲಿ ಯಾವಾಗಲೂ ಮಾಡ್ಕೊಳ್ಳಿರೋದು ಇವಾಗ ಅಂತೇಳಿ ರೈಟಿಂಗಲ್ಲಿ ಕೊಟ್ಟು ಗಂಟೆ. ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಇರ್ತೀವಿ, ಫೆಬ್ರವರಿ ಮಾರ್ಚ್ನಲ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಭಾನುವಾರ ಇರುತ್ತೆ, ದಯಮಾಡಿ ಬರಬೇಕು ಅಂತೇಳಿ ನನ್ನ ಪ್ರೀತಿಪೂರ್ವಕ ಸಮಾಜ ಸೇವೆ ನಮ್ಮಲ್ಲಿ ಸಂಸ್ಕಾರ ಸಂಘಟನೆ ಸೇವೆ ಅಂತೀವಿ. ನಾನು ಇವ್ರನ್ನ ಹತ್ತಿರದಿಂದ ನೋಡಿರೋದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಆಗಲಿ, ಈಗ ಅವ್ರಿಗೆ ಎಷ್ಟೋ ಪುಣ್ಯ ಯಾರು ತೀರ್ಕೊಂಡಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಶವ ಸಂಸ್ಕಾರಗಳಿಗೆ, ಆ ಕಾರ್ಯನ ಬಿಟ್ಟು ನಮ್ಮ ಕಿವಿಗೆ ಹೋಗೊಟ್ಟು ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಅಂದರೆ ಸೇವೆ ಅಂತ. ಅವರವರು ಯಾವುದೇ ಪಕ್ಷಭೇದ ಮಾಡಲ್ಲ, ಯಾವುದೇ ವ್ಯಕ್ತಿ ಇದನ್ನು ಮಾಡಲ್ಲ, ಅವನು ಕೀಳು ಮಟ್ಟದವನು, ಅವ್ನಿಗೆ ಹೋಗ್ಬಾರ್ದು ಆ ಥರ ಇಲ್ವಲ್ಲ. ಇಡೀ ತಾಲೂಕಲ್ಲಿ ನಾನು ಇಡೀ ಕರ್ನಾಟಕ ಮತ್ತು ದೇಶದ ಎಲ್ಲ ಸ್ಟೇಟ್ಗಳು ನೋಡಿದ್ದೀನಿ, ಈ ಥರ ಸಮಾಜ ಸೇವಕರನ್ನು ನಾನು ಎಲ್ಲೂ ನಿಜವಾಗ್ಲೂ ನೋಡಿಲ್ಲ. ಹಾಗಾಗಿ ಸಮಾಜ ಸೇವೆ ಅಂದರೆ ಇದರಲ್ಲಿ ಅವ್ರು ಹೇಳ್ತಾ ಇರೋದು, ನಾನು ಏನು ಮಾತಾಡೋಣ ಅಂದರೆ ಯಾವಾಗಲೂ ಕೇಳಿಸ್ಕೊಳ್ತಾ ಇದ್ದೀನಿ ಅಂತ. ಆ ಥರ ನಾವು ವ್ಯಕ್ತಿನ ನಾವು ಇಲ್ಲಿಗೆ ಕರೆಸಿ ನಾವು ಅವ್ರನ್ನ ದರ್ಶನ ಮಾಡಿದ್ದೇವೆ. ಹಾಗಾಗಿ ನಾವೇ ಧನ್ಯರು ಅಂತ ಹೇಳಬೇಕು. ಹಾಗಾಗಿ ಅದು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಆ ಸೇವೆ ಇಡೀ ನಮ್ಮ ತಾಲೂಕಿನ ಜನತೆಗೆ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅದು. ಹಾಗಾಗಿ ನನಗೆ ಅದರಿಗೆ ಹೇಳಬೇಕು ಅಂತೇಳಿ ನಾನು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವ್ರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಸದಾಯಕಿಯಾಗಿ ಅವ್ರಿಗೆ ಆಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ನಮ್ಮ ಯಾವತ್ತಾದರೂ ಒಂದಿನ ತೀರ್ಮಾನ ತಗೊಳಕ್ಕಾಗದೆ ಅವನಿಗೆ ತುಂಬ ಶಕ್ತಿ ಇರುತ್ತೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ಕೂಡ ಶಕ್ತಿ ಬೇಕು, ಬುದ್ಧಿ ಬೇಕು, ಗೊತ್ತಾ? ಆ ತೀರ್ಮಾನ ತಗೊಳ್ಳೋದಕ್ಕೆ ಅಷ್ಟು ಸುಲಭನ? ನಾನು ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ ಅವನು ಅಲ್ಲಿ ರೀಚ್ ಆಗ್ತಾನೆ ಅಂದರೆ ಅವ್ನಿಗೆ ಎಂಥ ಅದಮ್ಯವಾದಂತಹ ಶಕ್ತಿ ಇರುತ್ತೆ ಅಂದರೆ ಅದನ್ನು ತೀರ್ಮಾನ ಮಾಡ್ತಾನಲ್ವ, ಅದೇ ಶಕ್ತಿನ ಅವನ ಆಧ್ಯಾತ್ಮಿಕವಾಗಿ ದಿವ್ಯವಾಗಿ ಅವನೇನಾದರೂ ತಿರುಗಿಸ್ಕೊಂಡು ಸಂಸ್ಕಾರ ಮಾಡ್ಕೊಂಡ್ಬಿಟ್ರೆ ಈ ಲೋಕ ಕಲ್ಯಾಣ ಆಗುತ್ತೆ. ನೂರಾರು ಜನ ನೊಂದ ಜೀವಿಗಳಿಗೆ ಸೇವೆಯನ್ನು ಮಾಡ್ತಾನೆ, ಪ್ರೇಮಮಯವಾದಂಥ ಬದುಕನ್ನು ನಡೆಸ್ತಾನೆ. ಅದಕ್ಕೆ ಯೋಗ ಜೀವನ ಒಂದೇ ಸಾಧನ. ಹಾಗಾಗಿ ಪತಂಜಲಿ ಮಹರ್ಷಿಗಳು ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚವೈದ್ಯಕೇನ ಅಂತೇಳಿ, ಏನು ಯೋಗೇನ ಚಿತ್ತಸ್ಯ, ಯೋಗ ಅಂತಕ್ಕಂಥದ್ದು ಚಿತ್ತದ ಸ್ವಾಸ್ಥ್ಯವನ್ನು ಮಾಡುತ್ತೆ, ಕಲ್ಮಶ ತೆಗೆದು. ಪದೇನ ವಾಚ ಅಂದರೆ ಮಾತಿನ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಮಲಂ ಶರೀರಸ್ಯ ಚವೈದ್ಯಕೇನ ಅಂದರೆ ಮಲ ಅಂದರೆ ಕಲ್ಮಶಗಳು, ಕೆಟ್ಟದ್ದು. ಆ ಮಲವನ್ನೆಲ್ಲ ತೆಗಿಲಿಕ್ಕೆ ಶರೀರಸ್ಯ ವೈದ್ಯಕೀಯ ಶಾಸ್ತ್ರವಾಗಿ ಈ ಯೋಗ ಅಂತಕ್ಕಂಥ ವಿದ್ಯೆ ಒಂದು ನಮಗೆ ಪವಿತ್ರವಾದ ಸಾಧನವಾಗಿ ಜೀವನದ ಜೊತೆ ಜೀವದ ರೂಪದಲ್ಲಿ ನಡ್ಕೊಂಡ್ಬರುತ್ತೆ. ಇಂಥ ಯೋಗ ಕಲಿಯಕ್ಕೆ ಬಂದಿರುವಂಥ ನೀವೇ ಧನ್ಯರು, ಮಾನ್ಯರು. ನಮ್ಮನ್ನೆಲ್ಲ ಶುಭ ಹಾರೈಸಕ್ಕೆ ಬಂದಿರುವಂಥ ಇವರೆಲ್ಲರನ್ನೂ ಕೂಡ ನಿಜಕ್ಕೂ ಕೂಡ ಧನ್ಯರು, ಮಾನ್ಯರು. ನನಗೆ 2 ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ₹1000 ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಆ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನ ನೈಸರ್ಗಿಕವಾಗಿ ನಿಮಗೆ ಮಾಡುವಂಥ ಕೆಲಸವನ್ನ ಶಾಂತಿವನದಲ್ಲಿ ಮಾಡ್ತಾರೆ. ಇಲ್ಲಿ ಏನು ನಾವು ಮಾಡ್ತಾ ಇದ್ವಿ, ಆಹಾರದಿಂದ ಹಿಡಿದು ವೈದ್ಯಕೀಯ ಉಪಚಾರದಿಂದ ಹಿಡಿದು ಎಲ್ಲ ಬಗೆಯ, ಯಾರು ದಪ್ಪ ಇದ್ರೆ ಸಣ್ಣ ಆಗಬೇಕು, ಆರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಸಮಸ್ಯೆಯಿಂದ ಮುಕ್ತರಾಗಬೇಕು,
ಅಂಥದ್ದೇನಾದ್ರು ಸಮಸ್ಯೆಗಳಿದ್ರೆ ಶಾಂತಿವನದಲ್ಲಿ 10 ದಿನಗಳ ಶಿಬಿರ, ಬೆಳಗ್ಗೆ 5:30ಗೆ ನಿಮ್ಮ ದಿನಚರಿ ಶುರುವಾದರೆ ರಾತ್ರಿ 10:30ವರೆಗೂ ಕೂಡ ನಿಮಗೆ ಬಿಡುವಿಲ್ಲದ ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡಿ ನಿಮಗೆ ಆರೋಗ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ರಾಜರ್ಷಿಗಳಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾಡ್ತಾ ಇದ್ದಾರೆ. ಆ ಪುಣ್ಯದ ಕೆಲಸವನ್ನ ಪತಂಜಲಿ ಯೋಗ ಸಮಿತಿಯಿಂದ ಮಾಡ್ತಾ ಇರತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಮೆಚ್ಚತಕ್ಕಂಥ ವಿಚಾರ. ಹಾಗಾಗಿ ಮಾನ್ಯ ವೀರಣ್ಣ ಅವರು ನಿಮಗೆ ಇನ್ನೂ ಕೂಡ ಹೆಚ್ಚಿನ ಮಾರ್ಗದರ್ಶನವನ್ನ ಮಾಡುವರಿದ್ದಾರೆ. ಹಾಗೆ ನಮ್ಮ KR ಪೇಟೆನಲ್ಲಿ ಈ ಯೋಗ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಒಂದು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಆಶಯವನ್ನ ಕನಸನ್ನ ಹೊಂದಿರುವಂಥ ಸೋಮಣ್ಣ ಅವರೇ, ಹಾಗೆ ಇತ್ತೀಚೆಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರವಾಸೋದ್ಯಮವನ್ನು ಕುರಿತು ಪ್ರಬಂಧವನ್ನು ಮಂಡಿಸಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಿರ್ತಕ್ಕಂಥ ಮಧು ಸರ್ ಅವರೇ, ಹಾಗೆ ಪತ್ರಕರ್ತ ಸನ್ಮಿತರಾಗಿರುವಂಥ ಗಂಜಿಕೆರೆ ಮಹೇಶ್ ಅವರೇ, ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೃಷ್ಣೇಗೌಡರು ಏನು ಇವತ್ತೆಲ್ಲ ಒಂದು 25-30 ವರ್ಷ ಇರಬೇಕು ಅಂತ ಕಾಣುತ್ತೆ. 35 ವರ್ಷ ಅಂದ್ರೆ ಒಂದು ಬೆಳಕಿನ ದೇಶ ಅಂತ ಹೇಳಿ ಯಾವಾಗಲೂ ಬೆಳಕು, ಕತ್ತಲೆ ಅನ್ನುವಂಥದ್ದೇ ಇಲ್ಲ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆ ಬೆಳಕನ್ನು ಕೊಡುವಂತಹ ಶಕ್ತಿ ಯಾವುದು ಅಂದರೆ ಗುರು. ಆ ಗುರುವಿನ ಸ್ಥಾನದಲ್ಲಿ ಯೋಗಾಚಾರ್ಯರಾಗಿ ಆಂಜನೇಯನಿಗೆ ಯೋಗವನ್ನು ಹೇಳಿಕೊಟ್ಟಂತಹ ಗುರುಗಳಾದ ಸೂರ್ಯದೇವ ನಮ್ಮ ಭಾರತ ದೇಶಕ್ಕೆ ಯಾವಾಗಲೂ ಕೂಡ ಬೆಳಕುವನ್ನು ರಥವನ್ನು ಹರಿಸ್ತಾ ಎಲ್ಲರಿಗೂ ಕೂಡ ಆರೋಗ್ಯವಾಗಿರಲಿ ಅಂತ ಹೇಳಿ ಋಷಿ ಮುನಿಗಳ ಮೂಲಕ, ಗುರುಗಳ ಮೂಲಕ ಈ ಯೋಗ ವಿದ್ಯೆ ಸರ್ವರಿಗೂ ಕೂಡ ಜನಮಾನಸದಲ್ಲಿ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಬಂದಿದೆ. ಇವತ್ತು ಪ್ರಪಂಚದಾದ್ಯಂತ ಭಾರತದ ಮೂಲಕ ಉಂಟಾದಂತಹ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯೋಗ ಜಗತ್ತಿನಾದ್ಯಂತ ಒಂದು ಪೇಟೆಂಟ್ ಆಗಿ ಕೋಟಿ ರೂಪಾಯಿಗೆ ಅವರು ಇವತ್ತು ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡು ತುಂಬ ಚೆನ್ನಾಗಿ ಆಚರಿಸಿ, ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಆದರೆ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಆಧುನಿಕ ಯುಗದಲ್ಲಿ ನಾವು ಆ ಕಡೆ ದೇಶಕ್ಕೂ ಆ ಸಂಸ್ಕೃತಿನೂ ಕಲಿದೆ, ಭಾರತದ ಸಂಸ್ಕೃತಿನೂ ಕಲಿದೆ. ಎರಡರ ಮಧ್ಯದಲ್ಲಿ ನಿಂತ್ಕೊಂಡು ನಾವೆಲ್ಲೋ ಒಂದು ಕಡೆ ಯೋಗ ಅನ್ನುವಂಥದ್ದನ್ನು ನಾವು ಮರ್ತೇ ಬಿಟ್ಟಿದ್ದೀವಿ ಅನ್ನೋ ಪರಿಸ್ಥಿತಿಗೆ ಬಂದಿರುವಂಥ ಸಂದರ್ಭದಲ್ಲಿ ಈ ಫಾಸ್ಟ್ ಫುಡ್ಡು, ಇವತ್ತು ಮನೆ ಆಹಾರ ತಿನ್ನುವಂಥವರೇ ಕಡಿಮೆ, ಈ ಫಾಸ್ಟ್ ಫುಡ್ಡಿಗೆ ಅಡಿಕ್ಟ್ ಆಗುವಂಥದ್ದು, ಮತ್ತು ಹಲವಾರು ಬೇಕಿಲ್ಲದಂಥ ವಿಚಾರಗಳನ್ನ ದಿನನಿತ್ಯ ನಾವು ಕೇಳುವಂಥದ್ದು, ನೋಡುವಂಥದ್ದು, ಬೇಕಿಲ್ಲದ ಕೆಲಸಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ನಮಗೆ ಒಂದು ಕಡೆ ಈ ಶರೀರಕ್ಕೂ ಕಲುಷಿತ ಮಾಡ್ತಾ ಇದೆ, ಭಾವನಾ ಶರೀರಕ್ಕೂ ಕಲುಷಿತ ಮಾಡ್ತಾ ಇದೆ, ಮತ್ತು ಆನಂದಮಯ ಕೋಶಕ್ಕಂತೂ ತುಂಬ ಕಲುಷಿತ ಮಾಡ್ತಾ ಇದೆ. ಯಾಕೆಂದರೆ ನಮಗೆ ಈಗಲೂ ಕೂಡ ನೋಡ್ಬೋದು. ಯಾಕಂದರೆ ಯೋಗವನ್ನು ನಾವು ಚಿಕ್ಕ ವಯಸ್ಸಿನಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ವಿಶೇಷವಾದ ಶಕ್ತಿಯನ್ನು ಅವನಲ್ಲಿ ಅಳವಡ ಸಾಧ್ಯ ಇದೆ. ಯಾಕೆ ವಿವೇಕಾನಂದರು ಹೊರದೇಶದಲ್ಲಿ ಹೋಗಿ ಯೋಗದ ಬಗ್ಗೆ ಯೋಗದಲ್ಲೇ ಏನೋ ಒಂದು ಚೀಟಿಕಟ್ಟೆ ಮಾಡ್ತಿದ್ರು. ಆ ಯೋಗದ ಸಮಾಧಿಯನ್ನು ನಾವು ನಿಜ ಶರೀರವನ್ನು ಬಿಟ್ಟು ಮತ್ತೆ ಆ ಶರೀರವನ್ನು ತಗೊಂಡು ಇಡೀ ನಮ್ಮ ರಾಜ್ಯಕ್ಕೆ ಹೊರ ರಾಜ್ಯಕ್ಕೂ ಆ ಉನ್ನತವನ್ನು ವಿವೇಕಾನಂದರು ಎಲ್ಲ ನೋಡಿದ್ದೀವಿ, ಅವ್ರ ಬಗ್ಗೆ ಓದಿದ್ದೀವಿ. ಆದರೆ ಇಂಥ ಯೋಗಗಳನ್ನು ಇವತ್ತು ಎಲ್ಲೆಲ್ಲೋ ಯಾವ್ಯಾವ ಸಂಘಗಳು ಮತ್ತು ನಡೀತಾರೆ ಅಂದರೆ ಇಂಥ ಸಂಘಗಳಾಗಬೇಕು ನಮ್ಮ ದೇಶದಲ್ಲಿ. ಇಂಥ ಸಂಘಗಳು ಆದ್ದರಿಂದ ಏನಾಗುತ್ತಂದರೆ ನಮ್ಮೆಲ್ಲರ ಆರೋಗ್ಯ ಸುಖಿಯಾಗಿತ್ತು ಅಂತಂದರೆ ಕಲ್ಮಶಾಗಲಿ, ಹೊಡೆದಾಟ ಆಗಲಿ, ಗಲಭೆ ಆಗಲಿ ಯಾವ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಯೋಗದಲ್ಲಿ ಆ ವಿಶೇಷವಾದ ಶಕ್ತಿ ತನ್ನೊಳಗಿರುತ್ತೆ. ಏನೇ ಒಂದು ಒತ್ತಡ ಬಂದರೂ ಕೂಡ ಎದುರಿಸುವ ಶಕ್ತಿ ಆ ಯೋಗದಲ್ಲಿ ಇರುತ್ತೆ. ಹಾಗಾಗಿ ಇದು ಇಷ್ಟೇ ಅಲ್ಲ, ಇಡೀ ನಮ್ಮ ರಾಜ್ಯಾಂತ ಇದಕ್ಕೆ ಒಂದು ಕಾನೂನು ವ್ಯವಸ್ಥೆಗಳು ಎಲ್ಲ ಹಳ್ಳಿಯಲ್ಲಿ ಕೂಡ ಇದನ್ನೊಂದು ಸಣ್ಣದಾಗಿ ಅದನ್ನು ನಡೀಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಮತ್ತು ವೀರಣ್ಣ ನೋಡಿ ತುಮಕೂರಿಂದ ಅಲ್ಲಿಂದ ಬಂದಿದೆ. ಯಾಕೆ ಒಂದು ಇದನ್ನು ನಮಗೆ ಹೇಳಕ್ಕೂ ಸಾಲಲ್ಲ. ಆದರೆ ನಾವು ಮತ್ತೆ ಹೋಗಿ ಅಲ್ಲಿ ಯೋಗ ಶಿಬಿರವನ್ನು ಮಾಡಿದರೆ ಆ ಯೋಗ ಶಿಬಿರದಿಂದ 4 ಜನ ಸ್ವಲ್ಪ ಆಗ್ತಾರೆ. ಒಂದು ಯೋಗ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯನ್ನು ಕಂಡ್ರೆ ಅವರು ನೆನೀತಾರೆ.
ಇವತ್ತು ಏನೇ ಒಂದು ಕೊಟ್ಟರು ಕೂಡ ಮರೆತು ಬಿಡ್ತಾರೆ. ಆದರೆ ಬಿಟ್ಟು ಆರೋಗ್ಯ ಅಂತಕ್ಕಂಥದ್ದು ಐತಲ್ಲ, ಅದು ಯಾರು ಕೂಡ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಥ ಒಂದು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಹೆಚ್ಚಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಮತ್ತು ಆ ಸ್ಥಳೀಯವಾಗಿ ವ್ಯವಸ್ಥೆಗಳನ್ನು ಗಲಭೆ ಆಗ್ತಾ ಇದ್ದಾವೆ ಅಂದರೆ ಆ ಯೋಗ ಶಿಬಿರ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಇತ್ತು ಅಂದರೆ ಅದನ್ನು ಬಳಸಿದ್ವಿ ಅಂತಂದರೆ ಯಾವ ಗಲಭೆನೂ ಆಗಲ್ಲ, ನಮ್ಮ ದೇಶವು ಸುರಕ್ಷಿತವಾಗಿ ನಡೆಯುತ್ತೆ. ಅದಕ್ಕೆ ಮಾರ್ಗದರ್ಶನ ಆ ಯೋಗನೇ ಕೊಡ್ತಕ್ಕಂಥದ್ದನ್ನು ನಮಗೆ ತಿಳಿದಿರತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹಂಚ್ಕೊಂಡಿದ್ದೀವಿ. ಈ ಸ್ಥಳಕ್ಕೆ ಬಂದಿದ್ದು ನಾವು ಜನರನ್ನು ನೋಡ್ತಾ ಇಲ್ಲ, ಯೋಗದ ಒಂದು ಶಕ್ತಿಯನ್ನು ನಾನು ಇವತ್ತು ಕಂಡಿದ್ದೀನಿ ಎಲ್ಲರಲ್ಲಿ. ಎಲ್ಲ ಕೂಡ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕಲಿಸ್ತಾ ಬಂದರೆ ಇದು ಉನ್ನತವಾಗಿ ನಮ್ಮ ದೇಶ ಸುರಕ್ಷಿತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗ್ತದೆ. ಕ್ಲಿನ್ಸಿಂಗ್ ಆಗಿರುತ್ತೋ ಕ್ಲೀನ್ ಆಗಿರುತ್ತೋ ಆವಾಗ ಇವರಿಬ್ಬರು ಇಲ್ಲಿ ಡ್ಯಾನ್ಸ್ ಮಾಡೋದಲ್ಲ, ಹಣಬ್ರಾಣೆ ಎಲ್ಲ ಅವರು ಡ್ಯಾನ್ಸ್ ಮಾಡೋದಲ್ಲ, 100% ಆನಂದಮಯ ಕೋಶ ಕ್ಲೀನಾಗಿರೋದ್ರಿಂದ ಅವ್ರು ಆ ರೀತಿ ವರ್ಷಕ್ಕೆ ಆಗ್ತಾ ಇದೆ. ಇದೇ ಯೋಗ. ಅವ್ರಿಗೆ ಯಾವ ಯೋಗಾಸನನೂ ಬೇಕಾಗಿಲ್ಲ, ಜೀವನನೇ ಯೋಗ. ಯಾವುದೇ ರೀತಿ ಕಸಿವಿಸಿ ಇಲ್ಲದೆ, ಕೀಳರಿಮೆ ಇಲ್ಲದೆ ಒಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ಮುಕ್ತವಾಗಿ ಕುಣಿತಾರಲ್ವ, ಆಡ್ತಾರಲ್ವ, ಆಟ ಆಡ್ತಾರಲ್ವ, ಅವ್ರಿಗೆ ಯಾವ ಯೋಗಾಸನ ಆನಂದಮಯ ಕೋಶ ನೋಡಿ. ಸ್ಥೂಲ ಶರೀರಕ್ಕೆ ಬಂದರೆ ಡಾಕ್ಟರ್ ಶರ್ಮಾರ ಅಂತ ಟೆಕ್ನಿಕ್ ಇವತ್ತು ತುಂಬ ಇದೆ. ಅದನ್ನು ವಿವರವಾಗಿ ಆಮೇಲೆ ನಾನು ವೇದಿಕೆ ಪ್ರೋಗ್ರಾಮಲ್ಲಿ ನೆಕ್ಸ್ಟು ಪ್ರಾಣಮಯ ಶರೀರದಲ್ಲೂ ಕೂಡ ನಮ್ಮ ಸೋಮಣ್ಣವರು ಚೆನ್ನಾಗಿ ಪ್ರಾಣಾಯಾಮ ಹೇಳ್ಕೊಡೋದ್ರ ಮೂಲಕ ಅದನ್ನು ಸರಿ ಮಾಡ್ತಾರೆ. ನೆಕ್ಸ್ಟು ಮನೋಮಯ ಶರೀರ, ಮನಸ್ಸು ಕೆಟ್ಟರೆ ಡಾಕ್ಟರ್ ಕೈ ಖಂಡಿತ ಆಗುತ್ತೆ. ಅವರು ಅದನ್ನು ಓದಿರೋದೇ. ಮನೋಮಯ ಶರೀರ ಅಂತ ಓದಿದೆ. ಅದೇನಾದರೂ ಕೆಟ್ಟಾಯಿತು ಅಂದರೆ ಅದು ಯಾವಾಗ ಕೆಟ್ಟೋಗುತ್ತೆ? ಮನಸ್ಸು ಯಾವಾಗ ಕೆಟ್ಟೋಗುತ್ತೆ? ನಿಮ್ಮ ಮನೆಯಲ್ಲಿ ನಿಮಗೆ ಬೇಕಾದಂಥವ್ರೆ ಸರಿಯಾದ ರೀತಿ ನಿಮ್ಗೆ ಇಷ್ಟದ ಆದ ರೀತಿಯಲ್ಲಿ ವರ್ತಿಸ್ತಾ ಇದ್ರೆ ನಿಮ್ಮ ಮನಸ್ಸು ಕೆಟ್ಟೋಯ್ತು ಅಂದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ವೇಸ್ಟ್. ನಮ್ಮ ಜೀವನ ಏನಕ್ಕಪ್ಪ ಅಂತ ಅಂದರೆ ಮಾನವ ಜನ್ಮ ಬಹುದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸವೇರಂಗಿಯರು ನಮಗೆ ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಅಂಥ ಸನ್ನಿವೇಶದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಏನೇನೋ ಬೇಕಿದ್ದ ವಿಚಾರಗಳಿಗೆ ಗಮನ ಕೊಟ್ಟು ಮನೋದೇಹನೂ ಅಶುದ್ಧ ಮಾಡ್ತೀವಿ. ಸ್ಥೂಲ ದೇಹ ಅಶುದ್ಧ, ಪ್ರಾಣದೇಹ ಅಶುದ್ಧ, ಮನೋದೇಹ ಅಶುದ್ಧ. ಇನ್ನು ಒಳ್ಳೆ ತಿಳುವಳಿಕೆ ಇಲ್ಲ ಅಂತ ಅಂದರೆ ವಿಜ್ಞಾನಮಯ ಕೋಶ ಅಶುದ್ಧ. ವಿಜ್ಞಾನಮಯ ಕೋಶ ಅಂದರೆ ಅದು ಜ್ಞಾನಮಯ ಕೋಶ ಅಂತ ಇರೋದು, ವಿಜ್ಞಾನ ಅಂತಲ್ಲ. ಜ್ಞಾನ ಅಂದ್ರೇನು? ತಿಳುವಳಿಕೆ. ತಿಳುವಳಿಕೆ ಅಂದ್ರೇನು? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ತಿನ್ನಬಾರ್ದು, ಯಾವುದು ತಿನ್ನಬೇಕು, ಯಾವುದು ಒಳ್ಳೆಯದು, ಯಾವುದು ಎಷ್ಟು ಸ್ವೀಕರಿಸಬೇಕು, ಎಷ್ಟು ಸ್ವೀಕರಿಸಬಾರ್ದು, ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಹಿರಿಯರನ್ನ ಹೆಂಗೆ ಮಾತಾಡಿಸ್ಬೇಕು, ಗುರುಗಳನ್ನ ಹೆಂಗೆ ಮಾತಾಡಿಸ್ಬೇಕು, ಮತ್ತು ದೇವರಲ್ಲಿ ಹೆಂಗೆ ಭಕ್ತಿಯಿಂದಿರಬೇಕು, ಇದೆಲ್ಲ ತಿಳುವಳಿಕೆಗಳನ್ನು ಮನೆಯ ಪೂರ್ವಜರಿಂದ, ದೇವಾಲಯಗಳಿಂದ, ಹಿರಿಯವರಿಂದ ನಮಗೆ ದಾರಿ ಎರಿತಾ ಬರ್ತಾರೆ. ಒಂದೊಂದೇ ವ್ಯಕ್ತಿ ಒಂದು ಶಕ್ತಿಯಾಗಿ ಈ ಲೋಕ ಕಲ್ಯಾಣಕ್ಕಾಗಿ ಒಂದು ಜನಪ್ರತಿನಿಧಿ ಆಗಿರ್ಬೋದು, ಒಬ್ಬ ವಿಜ್ಞಾನಿ ಆಗಿರ್ಬೋದು, ಒಬ್ಬ ಮಹಾಪುರುಷ, ಆಧ್ಯಾತ್ಮಿಕ ಪುರುಷ, ಸ್ವಾಮೀಜಿ ಆಗಿರ್ಬೋದು, ಈ ರೀತಿ ಹೋಗ್ತಾ ಹೋಗ್ತಾರೆ. ಉದಾಹರಣೆಗೆ ನಮ್ಮ ಭಾರತಕ್ಕೆ ಒಂದು ಶಿಖರ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಲಿಂಗೇಶ್ವರ ರೂಪದಲ್ಲಿ ನಮ್ಮೆಲ್ಲರಿಗೂ ದರ್ಶನ ಕೊಟ್ಟರು. ಇಂತಹ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಆನಂದಮಯ ಕೋಶ ಯಾರಿಗೆ ಕ್ಲೆನ್ಸಿಂಗ್ ಇರಲ್ವೋ, ಒಂದು ಕ್ಷಣಕ್ಕೆ ಕ್ಲೆನ್ಸಿಂಗ್ ಇಲ್ಲದೆ ಇದ್ರೂ ಕೂಡ ಅವನ ತೀರ್ಮಾನ ಯಾವ ರೀತಿ ಆಗುತ್ತೆ ಅಂದರೆ, ಅವನು ಎಷ್ಟೇ ಕೋಟ್ಯಾಧಿಪತಿ ಆಗಿರಲಿ, ಎಷ್ಟೇ ಉನ್ನತವಾದಂಥ ಪ್ರತಿನಿಧಿ ಆಗಿರಲಿ, ಎಷ್ಟೇ ಉನ್ನತವಾದಂತಹ ಜ್ಞಾನಿ ಆಗಿರಲಿ, ಅವನು ಸಾವಿಗೆ, ಸೂಸೈಡ್ಗೆ ಶರಣ. ಆನಂದಮಯ 1-2 ತಿಂಗಳಿಂದ ಇದು ಆಗಸ್ಟ್ 9 ಈ ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ವಿ. ನಮಗೆ ಯಾಕೆ ಈ ಡೇಟನ್ನು ಫಿಕ್ಸ್ ಮಾಡೋದು ಅಂದರೆ, ನಮಗೆ ಇವ್ರದ್ದು ಅವಶ್ಯಕತೆ ಇದೆ. ನಾವು ನನಗಿನ್ನ ಇನ್ನೂ ಉತ್ತಮವಾಗಿ ತಿಳ್ಕೊಂಡಿರೋದನ್ನ ಕಲಿಸ್ಬೇಕು, ಅವ್ರ ಜೊತೆ ನಿಮಗೆ ಆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂಥೇಳಿ ನಾನು ಇವ್ರಿಗೆ ಡೇಟನ್ನು ತಗೊಂಡೆ. ಅದನ್ನು ನಾವು ಆಷಾಢ ಮಾಸದಲ್ಲಿ, ಯಾಕಂದರೆ ನನಗೆ ಶ್ರಾವಣ ಬಂದಾಗ ಎಲ್ಲರಿಗೂ ಫಂಕ್ಷನ್ಸ್ ಇರ್ತದೆ, ಎಲ್ಲರೂ ಅಲ್ಲಿ ಇಲ್ಲಿ ಹೊರಟೋಗ್ತಾರೆ ಅಂತೇಳಿ ಶ್ರಾವಣ ಮಾಸ ಬರೋಕ್ಕಿಂತ ಮುಂಚೆ ಆಷಾಢ ಮಾಸದಲ್ಲಿ 9ನೇ ತಾರೀಕು ಅದನ್ನು ಒಂದು 2 ತಿಂಗಳಿಂದಲೇ ಪ್ಲಾನ್ ಮಾಡಿ ಅದನ್ನು ಮಾಡ್ಕೊಂಡ್ವಿ. ಅದೇ ಥರ ಇವರು ನಮಗೆ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದರೆ ಇವರು ನಮಗೆ NCERT ಬುಕ್ಕು ಪ್ರಿಪ್ರೇಷನ್ದಲ್ಲಿದ್ದಾರೆ, ಸ್ಟೇಟ್ ಲೆವೆಲಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರಿಗೂ ಟೈಮ್ಗಳು ಸಿಗಲ್ಲ. ಹಾಗಾಗಿ ಇವರು ನಮಗೆ ಡೇಟ್ ಕೊಟ್ಟ ಮೇಲೆ ಅದನ್ನು ಫಿಕ್ಸ್ ಮಾಡಿದ್ವಿ. ಮತ್ತು ನೀವು ಅಷ್ಟೇ, ನೀವು
ಎಲ್ಲದಕ್ಕೂ ಸ್ಪಂದಿಸ್ತಾ ನೀವು ನಮಗೆ ಅವಕಾಶ ಮಾಡಿಕೊಟ್ರಿ. ಈ ಪುಣ್ಯ ಭೂಮಿಯಲ್ಲಿ ನಮಗೆ ಗುರುಗಳಾದಂಥ ಚನ್ನವೀರ ಸ್ವಾಮೀಜಿಯವರು ನಮಗೆ ಅವಕಾಶ ಮಾಡಿಕೊಟ್ಟು ನಮಗೆ ಈ ಜಾಗವನ್ನು ನಮಗೆ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ನಡೀಲಿಕ್ಕೆ ಈ ಯೋಗ ಕಾರ್ಯಾಗಾರವನ್ನು ಮತ್ತು ನಮಗೆ ಈಗ ಎಲ್ಲ ಒಳ್ಳೆಯ ವಿಚಾರಗಳನ್ನು ಚಿಂತನವಂತನ ಮಾಡ್ಕೊತಾ ಇದ್ದೀವಿ. ಈಗ ನಾವು ಚಿಂತನವಂತನವನ್ನು ಮಾಡಿ ನಮ್ಮ ಬದುಕನ್ನು ಶುದ್ಧ ನೀರಿಂದ ವಾಶ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ದಿನವನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಈಗ ನಾವೆಲ್ಲ ಸೇರಿದ್ದೀವಿ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ಮೊದಲನೇ ಆದ್ಯತೆ ಆರೋಗ್ಯ. ಈಗ ಮೊದಲು ಹೇಳಿದ್ರು ಇವತ್ತು ಕ್ಯಾರ್ಪೇಟಲ್ಲಿ ಏನಾಗಿದೆ ಅಂದರೆ ಈ ಮೆಡಿಕಲ್ ಸ್ಟೋರ್ಗಳಿಗಿಂತ ವೈನ್ ಸ್ಟೋರ್ ಜಾಸ್ತಿ ಆಗಿದೆ. ಮೆಡಿಕಲ್ ಸ್ಟೋರ್ಗಿಂತ ಜಾಸ್ತಿ ವೈನ್ ಸ್ಟೋರ್ ಜಾಸ್ತಿ ಆಗಿದೆ. ಇದೇನು ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತಂದರೆ ಈ ಒಂಥರ ಯಾವುದೋ ಅಧೋಗತಿಗೆ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ನಮಗೆ. ನಾವು ಮೊದಲನೇ ಆದ್ಯತೆ ಕೊಡಬೇಕಾಗಿರೋದೇನು ಆರೋಗ್ಯವೇ ಭಾಗ್ಯ. ನಾವು ಇನ್ಯಾವುದಕ್ಕೂ ಮೊದಲನೇ ಪ್ರಿಫರೆನ್ಸ್ ಕೊಡಬಾರ್ದು. ಆರೋಗ್ಯ ಇದ್ದರೆ ನಮಗೆ ಒಳ್ಳೆ ಜೀವನ ನಮಗೆ ಹೋಗುತ್ತೆ. ನಮಗೆ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ತಾ ಹೋಗ್ತಾ ಇರಬೇಕು. ನಾವು ಜೀವನ ಶೈಲಿನ ಬದಲು ಮಾಡಿಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರ್ತದೆ. ಹಾಗೆ ನಮ್ಮ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ, ಸೌಂಡ್ ಮೈಂಡಿಗೆ ಸೌಂಡ್ ಬಾಡಿ ಅಂತ. ನಾವು ಯಾವ ದಷ್ಟಪುಷ್ಟವಾದ ದೇಹವನ್ನು ಇಟ್ಕೊಂಡ್ರೆ ಅಲ್ಲಿ ಸೌಂಡ್ ಮೈಂಡ್ ನಮಗಿರ್ತದೆ. ಹಾಗಾಗಿ ನಾವು ಮೊದಲನೇ ಆದ್ಯತೆಯನ್ನು ಆರೋಗ್ಯಕ್ಕೆ ಕೊಡ್ತಾ ಈ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ. ಮತ್ತು ನೀಲಕಂಠಣ್ಣವರು ನಮಗೆ ಧರ್ಮಸ್ಥಳದ್ದು ಎಲ್ಲನೂ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡಿದವರು. ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಪ್ರತಿಯೊಬ್ಬರಿಗೂ ಅಂತ. ಈ ಎಷ್ಟೇ ನಾವು ದುಡ್ಡು ಇಟ್ಕೊಂಡ್ರು ನಮಗೆ ಆರೋಗ್ಯ ಇಲ್ಲ ಅಂದರೆ ನಮಗೆ ಅದು ಏನು ಬದುಕು ನಮಗೆ ಸಮಂಜಸ ಅನಿಸಲ್ಲ. ನಾವು ಹೋಗಿ ದುಡ್ಡಿದ್ದವರು ಹೋಗಿ ಹಾಸಿಗೆಯನ್ನು ತಗೊಂಬರ್ಬೋದು, ಆದರೆ ನಿದ್ರೆ ತಗೊಂಬರೋಕ್ಕಾಗಲ್ಲ. ನಿದ್ರೆ ತಗೊಂಬರೋಕ್ಕಾಗಲ್ಲ. ಹಾಗಾಗಿ ನಾವು ಮೊದಲನೇ ಆದ್ಯತೆಯನ್ನು ಆರೋಗ್ಯಕ್ಕೆ ಕೊಡಬೇಕು. ಮತ್ತು ನಮ್ಮ ಸ್ವಾಮೀಜಿಯವರು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಮಹೇಶ್ ಅಣ್ಣವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮೇಲೆ ನಮ್ಮ ವೀರಣ್ಣವರು ಅತ್ಯುತ್ತಮವಾದಂಥ ಹಿತವಚನಗಳನ್ನು ಹೇಳಿದ್ದಾರೆ. ನನಗೆ ನಾನಾದರೂ ಭಾವಿಸಿರ್ತಕ್ಕಂಥದ್ದು, ನಾವು ಏನು ಆಹಾರನ ಸೇವಿಸ್ತೀವಿ ಆ ಆಹಾರನೇ ಔಷಧವೇ ಆಹಾರ. ಅಂಥದ್ದನ್ನು ಎರಡನ್ನ ನಾವು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ಉಳಿಕೆದು ಯೋಗದ ಮುಖಾಂತರ ಯೋಗವನ್ನು ಪಡೆಯೋದಕ್ಕೆ ಆರೋಗ್ಯವಂತರಾಗಿರೋದು ನಮ್ಮೆಲ್ಲರ ಇವತ್ತಿನ ಸವಾಲಾಗಿದೆ. ಕಾರಣ ಇದೇನಾಗಿದೆ, ನಮಗೆ ಆಹಾರ ಹೆಚ್ಚು ಸೇವನೆ ಮಾಡ್ತಕ್ಕಂಥದ್ದು. ಆ ಆಹಾರ ಸೇವನೆಯಿಂದಾಗಿ ಅದು ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಆಗಲಾರ್ದೇ ಹಲವಾರು ಕಾಯಿಲೆಗಳು ಮನುಷ್ಯನಿಗೆ ಬರ್ತಾ ಇರ್ತಕ್ಕಂಥದ್ದು. ನನ್ನ ಅನುಭವದ ಪ್ರಕಾರ ಹೆಚ್ಚು 7 ಗಂಟೆ ನಂತರ ಆಹಾರ ಸೇವನೆಯನ್ನು ಮಾಡಬೇಡಿ. ನಾವು ತಡವಾಗಿ ಕೆಲಸ ಕಾರ್ಯದ ಒತ್ತಡಗಳಲ್ಲಿ 10 ಗಂಟೆ 11 ಗಂಟೆಗೆ ಊಟ ಮಾಡ್ತಕ್ಕಂಥದ್ದು, ಬೆಳಿಗ್ಗೆ ಎದ್ದೇಳಲಿಕ್ಕಾಗಲ್ಲ, ತಡವಾಗಿ ಎದ್ದೇಳತಕ್ಕಂಥದ್ದು, ಈ ಎರಡು ಅಭ್ಯಾಸವನ್ನು ಸ್ವಲ್ಪ ಕಡಿತಗೊಳಿಸ್ಕೊಂಡ್ರೆ 7 ಗಂಟೆಗೆ ಆಹಾರ ಸೇವನೆ ಮಾಡುವುದು, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳುವಂಥದ್ದು. ಈ ಎರಡನ್ನು ನಾವೇನಾದರೂ ನಿತ್ಯ ಅನುಸರಿಸ್ತಾ ಬಂದು ಅದರ ಜೊತೆಗೆ ಗುರುಗಳು ಹೇಳ್ಕೊಂಡಿರ್ತಕ್ಕಂಥ ಯೋಗಾಭ್ಯಾಸವನ್ನು ಅರ್ಧ ಗಂಟೆ ನಾವು ದಿನನಿತ್ಯದ ಕ್ರಿಯೆಯಾಗಿ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಬೋದು ಅನ್ನೋದು ನನ್ನ ಅನುಭವದ ಮಾತು. ನಾವು ಕೂಡ ಯಾಕೆಂದರೆ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಸುತ್ತಾಡ್ತಾ ಇರ್ತೀವಿ. ಆದರೆ ಆಹಾರ ಸೇವನೆಯನ್ನು 7ರಿಂದ 8 ಗಂಟೆ ಒಳಗಡೆ ಮುಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ತಡ ಅಂತಲೂ ಕೂಡ 8 ಗಂಟೆ ನಂತರ ಆಹಾರ ಸೇವನೆ ಸೂಕ್ತ ಅಲ್ಲ. ಹಿಂದಿನ ಕಾಲದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗೆ ಎಲ್ಲ ಚಟುವಟಿಕೆಗಳನ್ನ ಮುಗಿಸಿ ನಿದ್ರಾವಸ್ಥೆಗೆ ಹೋಗ್ತಾ ಇದ್ದರು. ಇವತ್ತು ಆಧುನಿಕ ಬದುಕಿನಲ್ಲಿ ನಾವೆಲ್ಲರೂ ಕೂಡ 10 ಗಂಟೆಗೆ ಮಲಗೋಂಥವ್ರು ಭಾಳ ಬೇಗ ಮಲಗೋದು ಅನ್ನೋ ಪರಿಸ್ಥಿತಿ ಕಳೆದುಬಿಟ್ಟಿದ್ದೀವಿ. ಅದರಲ್ಲೂ ನಮ್ಮ ಮಧು ಅವರು ತುಂಬ ಒಂದು ಭಾಳ ಒಳ್ಳೆಯ ವಿಚಾರದ ಮೇಲೆ PhD ಮಾಡಿದ್ದಾರೆ. ಅವರು ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಮೀಡಿಯಾ ಆನ್ ಟೂರಿಸಮ್ ಡೆವಲಪ್ಮೆಂಟ್ ಅನ್ನೋಂಥ ಒಂದು ಸಬ್ಜೆಕ್ಟ್. ಸೋಷಿಯಲ್ ಮೀಡಿಯಾದಿಂದ ಟೂರಿಸಮ್ನ ಡೆವಲಪ್ ಮಾಡ್ಬೋದು ಅನ್ನೋಂಥ ಹೇಳುವಂಥ ಒಂದು ವಿಷಯವನ್ನು ಆಧಾರವಾಗಿ ಅವರು ಥೀಸಿಸ್ನ ಸಬ್ಮಿಟ್ ಮಾಡಿದ್ದಾರೆ.
ಆದರೆ ಈ ಸೋಷಿಯಲ್ ಮೀಡಿಯಾ ಪರವಾಗೂ ಇದೆ, ವಿರೋಧವಾಗೂ ಇದೆ. ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹೇಗೆ ನಾವು ನಮ್ಮ ಆಹಾರವೇ ಔಷಧ, ಔಷಧವೇ ಆಹಾರ ಅಂತ ಹೇಳ್ತೀವೋ, ಆ ರೀತಿ ಸೋಷಿಯಲ್ ಮೀಡಿಯಾನ ಸದ್ಬಳಕೆಗೆ ಬಳಸಿಕೊಂಡ್ರೆ ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಅದನ್ನು ದುರ್ಬಳಕೆ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಬರೀ ರೀಲ್ಸ್ ನೋಡ್ತಕ್ಕಂಥದ್ದು, ಈ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ನೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಈ ಉತ್ತೇಜನ ಕೊಡ್ತಕ್ಕಂಥದ್ದು, ಉಪಕಾರಿ ಆಗ್ತಕ್ಕಂಥದ್ದಕ್ಕಿಂತ ಹೆಚ್ಚು ಹೆಚ್ಚು ಅನಾನುಕೂಲಗಳೇ ಹೆಚ್ಚಾಗ್ತಾ ಇದ್ದಾವೆ. ಆ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಒಳ್ಳೆಯದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ತುಂಬ ಸೂಕ್ತ. ಭಾಳ ಸಂತೋಷ ಆದಂಥದ್ದು ಅಂತಂದರೆ, ಬೆಳಿಗ್ಗೆ ಬಂದಾಗ ನಾವು ಜಲನೀತಿ, ಸೂತ್ರನೀತಿನ ನಾವು ಕೂಡ ನೋಡಿದ್ವಿ, ನಾವು ಕೂಡ ಮಾಡಿದ್ವಿ. ಹೇಳಿದಂಗೆ ಇವರು ಶಾಂತಿವನ, ಕ್ಷೇಮವನ ಎಲ್ಲ ಕಡೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ವೀರೇಂದ್ರ ಹೆಗ್ಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಹಲವಾರು ಆಯುರ್ವೇದ ಔಷಧಾಲಯಗಳು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಪತಂಜಲಿ ಅಂತೂ ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಪತಂಜಲಿ ಸಂಸ್ಥೆಯವರು. ಆ ಕೆಲಸದ ಜೊತೆಗೆ ಸೇರಿಕೊಂಡು ನಮ್ಮ ಬಿಹಾರ್ ಪಟ್ಟಣದಲ್ಲಿ ಕೂಡ ಸೋಮಶೇಖರ ನೇತೃತ್ವದಲ್ಲಿ ದಿನನಿತ್ಯ ಬೆಳಿಗ್ಗೆ ನಮ್ಮ ಸ್ಟೇಡಿಯಂನಲ್ಲಿ ಯೋಗಾಭ್ಯಾಸ ನಡೀತಾ ಇರ್ತಕ್ಕಂಥದ್ದು. ಅಲ್ಲಮ್ಮ ಪ್ರಭು ಕೂಡ ಈಗ ಒಳ್ಳೆಯ ಒಬ್ಬ ಯೋಗಪಟು ನಮ್ಮ KR ಪೇಟೆನಲ್ಲಿ ಇರ್ತಕ್ಕಂಥದ್ದು. ಅಂಥವ್ರನ್ನ ನಾವು ಬಳಕೆ ಮಾಡ್ಕೊಳ್ಳೋಂಥ ಕೆಲಸನ ನಾವು ಮಾಡ್ಕೋಬೇಕಾಗಿದೆ. ಆ ಕೆಲಸ ಮಾಡ್ಕೊಳ್ಳೋದನ್ನು ಬಿಟ್ಟು ದಿನನಿತ್ಯ ಬೆಳಿಗ್ಗೆ ಇದ್ದರೆ ಸಾರಾಯಿ ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ, ಮದ್ಯದ ಅಂಗಡಿಗಳು ಜಾಸ್ತಿ ಆಗ್ತಾ ಇದೆ, ಮಾಂಸಾಹಾರಿಗಳ ಹೋಟೆಲ್ಗಳು ಜಾಸ್ತಿ ಆಗ್ತಾ ಇದೆ. 10 ಗಂಟೆ ಏನು 11:30 ಗಂಟೆ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. 11:30 ಊಟ ತಿಂದು ಅವ್ರು ಬೆಳಿಗ್ಗೆಯಲ್ಲಿ ಅವ್ರ ಆರೋಗ್ಯ ಉತ್ತಮವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೆ ಶಕ್ತಿ ಮೆಷಿನ್ಗೆ ಕೆಪಾಸಿಟಿ ಇರುತ್ತೋ ಅಲ್ಲಿವರೆಗೆ ಓಡ್ತಾ ಇರುತ್ತೆ. ಅದಾದ ನಂತರ ಮೆಷಿನಿಂದ ರಿಪೇರಿ ಮಾಡಬೇಕಾದಂಥದ್ದು ಅನಿವಾರ್ಯ ಆಗುತ್ತೆ. ಹಾಗಾಗಿ ಮೆಷಿನನ್ನು ನಾವು ಕೆಡಿಸ್ಕೊಳ್ಳದೆ ಸುಸ್ಥಿತಿನಲ್ಲಿ ಇಟ್ಕೊಳ್ಳೋಂಥದ್ದು ನಮ್ಮೆಲ್ಲರ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಆ ಜವಾಬ್ದಾರಿಗೆ ಅಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಇಂಥ ಸೇವೆ ವೀರಣ್ಣಂಥವರು, ಸೋಮಣ್ಣಂಥವರು, ಇಂಥ ಮಠಗಳ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ. ಚಿಕ್ಕ ಹುಡುಗ ಅವರು ಹೇಳಿದ್ದಕ್ಕೋಸ್ಕರ ಮಾತಾಡಿದ್ದೀವಿ. ಧನ್ಯವಾದಗಳು. ಆಯ್ತು ಸರ್.